ನಾನು ಈ ವಿಡಿಯೋನಲ್ಲಿ ಹೇಳಕ್ಕೆ ಹೊರಟಿರೋದು ರಕ್ಷಿತಾ ಯಾರು, ಆಕೆ ಬಿಗ್ ಬಾಸ್ಗೆ ಬರಲು ಅರ್ಹಳ, ಅವಳ ಬಗ್ಗೆ ಹೇಳೋದಾದರೆ ಆಕೆ ಫೇಮಸ್ ಆಗಲು ಈ ಟ್ರೋಲರ್ಗಳೇ ಕಾರಣ. ನೀವು ಗಮನಿಸಿರಬಹುದು, ಆಕೆಗೆ ಸರಿಯಾದ ಕನ್ನಡ ಮಾತಾಡಲು ಬರೋದಿಲ್ಲ. ಆಕೆ ತುಳು ಭಾಷೆಯಲ್ಲಿ ಹಾಗೂ ಕನ್ನಡ ಭಾಷೆಯ ಎರಡರಲ್ಲೂ ವಿಡಿಯೋ ಮಾಡುತ್ತಿದ್ಲು. ಆಕೆಗೆ ತುಳು ಭಾಷೆ ಕೂಡ ಸರಿಯಾಗಿ ಮಾತಾಡಲು ಬರುತ್ತಿರಲಿಲ್ಲ. ಕಾರಣ ಬಂದು ಅವಳು ಮುಂಬೈನಲ್ಲಿ ನೆಲೆಸಿದ್ಲು. ಹಾಗಾಗಿ ಅವಳು ಪದೇ ಪದೇ ಟ್ರೋಲ್ ಆಗ್ತಾನೆ ಇದ್ಲು. ಈಕೆಯ ಪೂರ್ವಜರು ಹಿರಿಯರು ಉಡುಪಿಯ ಪಡುಬಿದಿರೆಯಲ್ಲಿ ನೆಲೆಸಿದ್ದರು. ಇವಳು 2022ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ಕಂಟೆಂಟ್ಗಳನ್ನು ಹಾಕಲು ಶುರು ಮಾಡಿದಳು. ಹಾಗಾಗಿ ಊರಿಗೆ ಬಂದಾಗ ಅಲ್ಲಿ ನಡೆಯುತ್ತಿದ್ದ ಮನೋರಂಜನಾ ಕಾರ್ಯಕ್ರಮಗಳನ್ನು ಪೋಸ್ಟ್ ಮಾಡುತ್ತಿದ್ದಳು. ವಿವಿಧ ವೇಷಭೂಷಣಗಳಿಂದ ಆಕೆ ಅರ್ಧಂಬರ್ಧ ಭಾಷೆಯಿಂದ ಈಕೆ ಎಲ್ಲರ ಗಮನ ಸೆಳೆದಳು. ಒಮ್ಮೆ ಕಾಂಟ್ರವರ್ಸಿ ವಿಡಿಯೋ ಮಾಡಿ ಜನರಿಂದ ಬೆದರಿಕೆ ಕರೆ ಕೂಡ ಬರುತ್ತಿದ್ದವು. ಈಕೆ ಹೆದರದೆ ವಿಡಿಯೋ ಪೋಸ್ಟ್ ಮಾಡುತ್ತಿದ್ದಳು. ಮೊದಲು ಫ್ಯಾಮಿಲಿ ಸಪೋರ್ಟ್ ಕೂಡ ಇರಲಿಲ್ಲ. ಆನಂತರ ತನ್ನ ಸ್ವಂತ ಪ್ರಯತ್ನದಿಂದ ಮುಂಬೈನಲ್ಲಿ ಒಂದು ಫ್ಲಾಟ್ ಅನ್ನು ತೆಗೆದುಕೊಂಡಳು. ಜನರಿಗೆ ಬರಬರುತ್ತಾ ಈಕೆಯ ನಗು ಮುಖ ತುಂಬಾ ಇಷ್ಟ ಆಯಿತು. ಮೊದಲು ವಿಡಿಯೋಗಾಗಿ ಹೀಗೆ ಮಾತನಾಡುತ್ತಿದ್ದಾಳೆ ಅಂದುಕೊಂಡ ಜನರಿಗೆ ನಂತರ ಮಾತಾಡೋದೇ ಹಾಗೆ ಎಂದ ಮೇಲೆ ಆಕೆಯ ಭಾಷೆ ಕೂಡ ತುಂಬಾ ಇಷ್ಟವಾಯಿತು. ಈಕೆ ಸ್ವಂತ ಟ್ಯಾಲೆಂಟ್ನಿಂದ ಬಿಗ್ ಬಾಸ್ಗೆ ಬಂದಿದ್ದಾಳೆ. ಈಕೆಯನ್ನು ಯಾರೂ ಸಪೋರ್ಟ್ ಮಾಡಿಲ್ಲ. ನನಗನಿಸೋ ಪ್ರಕಾರ ಬಿಗ್ ಬಾಸ್ನ ಎಷ್ಟೋ ಸೀಸನ್ಗಳಲ್ಲಿ ಕೆಟ್ಟದಾಗಿ ಹೆಸರು ಮಾಡಿರುವ ಕಂಟೆಸ್ಟೆಂಟ್ಗಳು ಕೂಡ ಬಂದಿದ್ರು. ಅಂಥವರಿಗಿಂತಲೂ ಹೆಸರು ಕಡಿಮೆ ಮಾಡಿದ್ರು ಸಾಮಾನ್ಯ ಜನ ಇಂಥವರಿಗೆ ಸಪೋರ್ಟ್ ಮಾಡ್ತಾರೆ ಅನ್ಕೊಂತೀನಿ. ಈ ಬಗ್ಗೆ ನಿಮಗೇನು ಅನಿಸ್ತಿದೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಿಷ್ಟು ರಕ್ಷಿತಾಳ ಬಿಗ್ ಬಾಸ್ಗೆ ಬರುವ ಮುಂಚಿನ ಹಿಸ್ಟರಿ.